ಡಾಕ್ಟರ್ ಹಾಗಿದ್ರೆ ಈಗ ಪೀರಿಯಡ್ಸ್ ಆದಾಗ ಹೆವಿ ಬ್ಲಡ್ ಫ್ಲೋ ಆಗುತ್ತೆ ಕೆಲವರಿಗೆ, ಅಂದ್ರೆ ಅವ್ರು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ದಿನ 3 days 5 days ಕೆಲವರಿಗೆ ಜಾಸ್ತಿ ದಿನ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದೇನಾದ್ರೂ ಐರನ್ ಡೆಫಿಷಿಯನ್ಸಿಗೆ ಕಾರಣ ಆಗುತ್ತೆ ಅಂದ್ರೆ ಸ್ಪೆಷಲಿ ಮಹಿಳೆಯರಲ್ಲಿ ನಾವು ನೋಡಿದಾಗ? ಎಸ್, ಬಿಕಾಸ್ ಕಬ್ಬಿಣಾಂಶ ಕಡಿಮೆ ಆಗ್ಲಿಕ್ಕೆ ಬ್ಲೀಡಿಂಗ್ ಆಗ್ಬೇಕು, ಇಲ್ಲ ಅಂದ್ರೆ ಆಹಾರ ಸೇವನೆಯಲ್ಲಿ ಕಬ್ಬಿಣಾಂಶದ ಕೊರತೆ ಇರಬೇಕು, ಅಂದ್ರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆರ್ ಬ್ಲಡ್ ಲಾಸ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ. ಸೊ ಮಹಿಳೆಯರಲ್ಲಿ ಕಾಮನ್ ಬ್ಲಡ್ ಲಾಸ್ ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಆಗೋದು. ಕೆಲವರಿಗೆ ನಿಯಮಿತ ರೀತಿಯಲ್ಲಿ ಬ್ಲೀಡಿಂಗ್ ಆಗುತ್ತೆ, ರೆಗ್ಯುಲರ್ ಪೀರಿಯಡ್ಸ್, ಕೆಲವರಿಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ. ಎಷ್ಟು ಬ್ಲಡ್ ಹೋಗುತ್ತೆ ಅಷ್ಟೇ ಐರನ್ ಕಡಿಮೆ ಆಗ್ತಾ ಹೋಗುತ್ತೆ ಓವರ್ ದ ಪೀರಿಯಡ್ ಆಫ್ ಇಯರ್ಸ್. ಸ್ಟಾರ್ಟಿಂಗ್ ಅಲ್ಲಿ ಮೋಸ್ಟ್ಲಿ ಹಿಮೋಗ್ಲೋಬಿನ್ ಮೇಂಟೈನ್ ಆಗ್ಬಹುದು, ಅಂದ್ರೆ ಆಸ್ ಪರ್ WHO ಸ್ಟ್ಯಾಂಡರ್ಡ್ಸ್ ಹಿಮೋಗ್ಲೋಬಿನ್ ಶುಡ್ ಬಿ ಮೋರ್ ದನ್ 12 ಇನ್ ವಿಮೆನ್, ಅಂದ್ರೆ ಹೆಂಗಸರಲ್ಲಿ 12ರಿಂದ ಜಾಸ್ತಿ ಇರಬೇಕು, ಗಂಡಸರಲ್ಲಿ 13ರಿಂದ ಜಾಸ್ತಿ ಇರಬೇಕು. ಸೊ ರಕ್ತಸ್ರಾವ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುವಾಗ ಹಿಮೋಗ್ಲೋಬಿನ್ ಕ್ರಮೇಣವಾಗಿ ಕಡಿಮೆ ಆಗುವಾಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಕೆಲವರು ಒಂದು ಹಿಮೋಗ್ಲೋಬಿನ್ಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಈಗ ಈ ವಾರದಲ್ಲೇ ನಮ್ಗೆ 2 ಪೇಷಂಟ್ಸ್ ಬಂದರು, 4 ಹಿಮೋಗ್ಲೋಬಿನ್ ತಗೊಂಡ್ ಬಂದಿದ್ದಾರೆ, ಏನ್ ಆರಾಮಾಗಿದ್ದಾರೆ, ಅಂದ್ರೆ ದೇರ್ ಬಾಡಿ ಇಸ್ ಅಡ್ಜಸ್ಟೆಡ್, ಅವ್ರ ಬಾಡಿ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಹಿಮೋಗ್ಲೋಬಿನ್ ಅಂದ್ರೆ ಯಾವಾಗ್ಲೂ ಮುಂಚೆ ಎಷ್ಟು ಮೇಂಟೈನ್ ಮಾಡ್ತಾ ಇದ್ರಮ್ಮ ಅಂದ್ರೆ 8, ಅಂದ್ರೆ 8 ನಾರ್ಮಲ್ ಅಲ್ಲ, ನಿಮ್ಗೆ ಗೊತ್ತಿಲ್ವಾ ಅಂತ, ಎಲ್ರಿಗೆ 8 ಇರತ್ತಲ್ವಾ ಅಂತ. ಸೊ ಇದೊಂದು ಕಾಮನ್ ಮಿತ್ ತೆಗಿಬೇಕು. ಜನರಲಿ ನಾರ್ಮಲ್ ಇಸ್ ಮೋರ್ ದನ್ 12. ಸೊ 12ಕ್ಕಿಂತ ಜಾಸ್ತಿ ಇರ್ಲೇಬೇಕು. ಎಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಕಡಿಮೆ ಆಗುತ್ತೆ. ಸೊ ರಕ್ತಸ್ರಾವ ಇಸ್ ದ ಮೇನ್ ಕಾರಣ, ಅಂದ್ರೆ ಬ್ಲೀಡಿಂಗ್ ಮೇನ್ ಕಾರಣ. ಹೆಂಗಸರಲ್ಲಿ ಋತುಚಕ್ರದಲ್ಲಿ, ಗಂಡಸರಲ್ಲಿ ಹೊಟ್ಟೆಲ್ ಅಲ್ಸರ್ ಇಲ್ಲಂದ್ರೆ ಇಂಟೆಸ್ಟೈನ್ಸ್ ಕರಳಲ್ಲಿ ಅಲ್ಸರ್ ಇದ್ರೆ ಅಲ್ಲಿಂದ ಬ್ಲೀಡಿಂಗ್ ಆಗಿ ರಕ್ತ ಕಡಿಮೆ, ಐರನ್ ಲೆವೆಲ್ಸ್ ಕಬ್ಬಿಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ.